ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಯುಕ್ತ ಜಗತ್ ಸೌಂಡ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ. ಸೊ ಇದು ಲಾಸ್ಟ್ ಮಂತಿಂದು ವಿಡಿಯೋ ಹಾಕ್ತಾ ಇದ್ದೀನಿ. ಸೊ ನಾವು ಲಾಸ್ಟ್ ಮಂತ್ ಎಲ್ಲಿ ಹೋಗಿದ್ವಿ ಅಂತ ಹೇಳಿದ್ರೆ ಲಯನ್ಸ್ ಕ್ಲಬ್ ವತಿಯಿಂದ ಒಂದು ಚದುರಂಗದ ಒಂದು ಕಾಂಪಿಟೇಷನ್ ಇತ್ತು. ಸೊ ಚೆಸ್ ಕಾಂಪಿಟೇಷನ್ಗೆ ನಮ್ಮ ಆ, ಮಗನೂ ಸಹಿತ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಿದ್ದ. ಸೊ ನನ್ನ ಮಗಳು ಮತ್ತು ನಮ್ಮ ಅಕ್ಕ, ಇಲ್ಲಿ ಯೆಲ್ಲೋ ಕಲರ್ ಟಿ ಶರ್ಟ್ ಇರ್ತಕ್ಕಂಥದ್ದು ನಮ್ಮ ಭಾವರ ಮಗ, ಸೊ ಅಕ್ಕನ ಮಗ. ಅವನು ಕಾಂಪಿಟೇಷನ್ಗೆ ಅವ್ನ ಫ್ರೆಂಡ್ ಜೊತೆಗೂ ಬಂದಿದ್ದ. ಸೊ ಭಾಳ ಇಂಟ್ರೆಸ್ಟ್ ಇತ್ತು ಅವನಿಗೆ ಕಾಂಪಿಟೇಷನ್ ಮಾಡಬೇಕಂತ. ಸೊ ಅವ್ರನ್ನ ಕರ್ಕೊಂಡು ನಾವೆಲ್ಲ ಹೋಗಿದ್ವಿ. ಎಲ್ಲರಿಗೂ ಸಂಡೇ ಇರೋದ್ರಿಂದ ಎಲ್ಲರೂ ಅವನ ಜೊತೆಗೆ ಹೋಗಿದ್ವಿ. ಸೊ ಇಲ್ಲಿ ನೋಡ್ರಿ, ಪ್ರತಿ ಒಂದು ಕಾಂಪಿಟೇಷನು ಸಹಿತ ಈ ಒಂದು ಲಯನ್ಸ್ ಕ್ಲಬ್ ಅವರು ಹಮ್ಮಿಕೊಳ್ತಿರ್ತಾರೆ. ಸೊ ಭಾಳ ಒಂದು ಏನಪ್ಪ ಅಂತಂದ್ರೆ ಖುಷಿ ಆಗ್ತಕ್ಕಂಥ ಒಂದು ಆಟ ಇದು. ಸೊ ಮಕ್ಕಳೆಲ್ಲ ಭಾಳ ಇಂಟ್ರೆಸ್ಟಿಂದ ನೋಡ್ರಿ, ಯಾವುದೇ ಏಜ್ ಲಿಮಿಟ್ ಇರಲಿಲ್ಲ. ಚಿಕ್ಕ ಮಗುವಿಂದ ಹಿಡಿದು ಏಜ್ಡ್ ಪರ್ಸನ್ಸು ಸಹಿತ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ನೀವೆಲ್ಲ ನೋಡ್ಬೋದು ಎಷ್ಟು ಕ್ಯೂರಿಯಾಸಿಟಿಯಿಂದ ಎಲ್ಲರೂ ಅಲರ್ಟ್ ಆಗಿ, ಸೊ ಹೈ ಟೆನ್ಷನ್ನಿಂದ ಕೂತಿದ್ರು. ಸೊ ನೋಡ್ರಿ, ಇವೆಲ್ಲ ಕಾಂಪಿಟೇಟರ್ಸು ಬೇರೆ ಬೇರೆ ಕಡೆಯಿಂದ ಬಂದಿದ್ದರು. ಸೊ ನೋಡ್ರಿ, ಚಿಕ್ಕ ಮಕ್ಕಳು ಇದ್ದಾರೆ, ದೊಡ್ಡವರು ಇದ್ದಾರೆ. ಸೊ ನನ್ನ ಒಂದು ಏನಪ್ಪ ಅಂತಂದ್ರೆ ನಮ್ಮ ಒಂದು ಆದರ್ಶನ ಜೋಡಿ ಅಂದರೆ ನನ್ನ ಅಕ್ಕನ ಮಗನ ಜೋಡಿ ಹುಡುಗಿ ವಿಜಯಪುರದಿಂದ ಬಂದಿದ್ಲು. ಸೊ ಅವಳು ಸಹಿತ ಸಾಕಷ್ಟು ಕಡೆ ಕಾಂಪಿಟೇಷನ್ಗೆ ಭಾಗವಹಿಸಿ ಬಂದಿದ್ಲು ಅಂತ ಹೇಳಿದ್ಲು. ಸೊ ನೋಡ್ರಿ, ಎಷ್ಟು ಏಜ್ಡಾಗಿರ್ತಕ್ಕಂಥ ಪರ್ಸನ್ಸ್ ಇದ್ದಾರೆ, ಅವ್ರ ಜೊತೆ ಚಿಕ್ಕ ಮಕ್ಕಳು ಸಹಿತ ಕಾಂಪಿಟೇಟರ್ ಆಗಿ ಆಡ್ತಾಯಿದ್ರು. ಸೊ ಏನೋ ಟ್ಯಾಲೆಂಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಟ ಇದು. ಭಾಳ ಕೇರ್ಫುಲ್ಲಾಗಿ ಆಡಬೇಕಾಗ್ತೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಕೂತಿದ್ದಾನ. ಸೊ ಅವನಿಗೆ ಆಲ್ ದ ಬೆಸ್ಟ್ ಹೇಳಿ ನಾನು ಇವಳು ಮಾತಾಡ್ಸ್ಕೊಂಡು ಬಂದೆ, ಈ ಹುಡುಗಿನ. ಸೊ ನೋಡ್ರಿ, ಅವನು ಸಹಿತ ಭಾಳ ಒಂದು ಕಾಂಪಿಟೇಷನ್ನಿಗೆ ಸಜ್ಜಾಗಿದ್ದ. ಸೊ ನೋಡ್ರಿ, ಇವಳೇ ಅವನ ಜೊತೆಗಿರ್ತಕ್ಕಂಥ ಕಾಂಪಿಟೇಟರು. ಸೊ ಮಕ್ಕಳಿಗೆ ಇಂಥವೆಲ್ಲ ಕಾಂಪಿಟೇಷನ್ಸನ್ನು ನಾವು ಹೆಲ್ಡ್ ಮಾಡಬೇಕಾಗ್ತೈತಿ. ಅವರನ್ನು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಪ್ರೋತ್ಸಾಹ ಮಾಡಬೇಕು. ನೋಡಿ, ನನ್ನ ಮಗಳು ಅವರನ್ನು ಆಲ್ ದ ಬೆಸ್ಟ್ ಹೇಳಿಕ್ಕೆ ಹೋಗಿದ್ಲು. ಸೊ ಇಂಥ ಒಂದು ಕಾಂಪಿಟೇಷನ್ಸ್ಗೆ ಅವರನ್ನು ಏನು ಮಾಡಬೇಕು, ನಾವು ಸಹಿತ ರೆಡಿ ಮಾಡಬೇಕು. ಯಾಕಂತ ಹೇಳಿದ್ರೆ ಇವೆಲ್ಲವೂ ಏನಾಗ್ತಾವೆ ಅಂದ್ರೆ ಅವರ ಒಂದು ವೈಯಕ್ತಿಕ ಒಂದು ಬೆಳವಣಿಗೆಗೆ ಸಾಧ್ಯ ಆಗ್ತೈತಿ. ಬೌದ್ಧಿಕವಾಗಿ ಮಕ್ಕಳು ಕೇವಲ ಸ್ಕೂಲಲ್ಲಿರ್ತಕ್ಕಂಥ ಪಾಠಗಳನ್ನು ಮಾತ್ರ ಕಲಿತು ಗ್ರೋತ್ ಆಗೋದಿಲ್ಲ. ಸೊ ಇಂಥವೆಲ್ಲ ಔಟ್ಡೋರ್ ಆ್ಯಕ್ಟಿವಿಟೀಸನ್ನು ನಾವು ಕೊಡೋದ್ರಿಂದ, ಅಂದರೆ ಪಠ್ಯೇತರ ಚಟುವಟಿಕೆಗಳು ಅಂತ ಕರಿತೀವಿ. ಸೊ ಇವೆಲ್ಲ ಕೊಡೋದ್ರಿಂದ ಏನಾಗ್ತೈತಿ ಅಂದ್ರೆ ಅವರ ಬೌದ್ಧಿಕ ಮಟ್ಟನೂ ಸಹಿತ ಬೆಳಿತೈತಿ. ಸೊ ವಿಡಿಯೋ ಮಾಡಲಿಕ್ಕೆ ನಮ್ಮ ಇನ್ನೊಬ್ಬರು ಅಕ್ಕನ ಮಗ, ಭಾವರ ಮಗ, ಅವನ ಥರನೇ ಇದ್ದ. ಸೊ ಅವನನ್ನು ಶೂಟ್ ಮಾಡಿಕೊಂಡೆ ನಾನು. ಸೊ ಇದು ಸ್ಕೂಲ್, ಅದು ಲಯನ್ಸ್ ಸ್ಕೂಲು. ಸೊ ದಾವಣಗೆರೆಯಲ್ಲಿರ್ತಕ್ಕಂಥ ಲಯನ್ಸ್ ಸ್ಕೂಲು. ಸೊ ನೆಕ್ಸ್ಟು ಏನು ಮಾಡಿದರು ಅಂತಂದ್ರೆ, ಇಲ್ಲಿ ವಿನ್ ಆಗಿರ್ತಕ್ಕಂಥವ್ರಿಗೆ ಅಂದ್ರೆ ರೌಂಡ್ಸಲ್ಲಿ ಮಿನಿಮಮ್ 5 ಒಂದು ಏನಪ್ಪ ಅಂದ್ರೆ ಗೇಮ್ಸನ್ನು ಯಾರು ಕ್ಲಿಕ್ ಆಗಿರ್ತಾರೆ, ಸೊ ಅಂಥವ್ರಿಗೆ ಪ್ರೈಸನ್ನು ಅನೌನ್ಸ್ ಮಾಡಲಿಕ್ಕೆ ಇಟ್ಟಿದ್ರು. ಸೊ ಫಸ್ಟು, ಸೆಕೆಂಡ್, ಥರ್ಡ್ ಪ್ರೈಸು, ಇದು ಕ್ಯಾಶ್ ಪ್ರೈಸು ಇತ್ತು. ಸೊ ಇವರೆಲ್ಲ ಫಂಕ್ಷನಿಗೆ ವೇಟ್ ಮಾಡ್ತಾಯಿದ್ರು ಇನಾಗ್ರೇಷನ್ ಮಾಡಲಿಕ್ಕೆ. ನಾವು ಸಹಿತ ಫಂಕ್ಷನ್ಗೆ ಒಳಗೋಗಿ ಕೂತಿದ್ವಿ. ಬಟ್ ಲೇಟ್ ಆಗೋ ಒಂದು ಮೂಮೆಂಟ್ ಇದ್ದಿದ್ದರಿಂದ ನಾವು ಮುಗಿಸ್ಕೊಂಡು ವಾಪಸ್ ಬರಬೇಕಂತ ಹೇಳಿ ಮಾತಾಡಿಕೊಂಡು ವಾಪಸ್ ಬರಲಿಕ್ಕೆ ರೆಡಿ ಆದ್ವಿ. ಆದರೂ ಸಹಿತ ಒಂದು 5 ನಿಮಿಷ ವೇಟ್ ಮಾಡಿದ್ವಿ. ಆದರೂ ಸಹಿತ ಫಂಕ್ಷನ್ ಸ್ಟಾರ್ಟ್ ಆಗಲಿಲ್ಲ. ಸೊ ಆಮೇಲೆ ಮತ್ತೆ ವಾಪಸ್ ಬಂದು ಹೊರಡಲಿಕ್ಕೆ ರೆಡಿ ಆಗಿದ್ವಿ. ಸೊ ನೋಡ್ರಿ, ಎಲ್ಲ ಪೇರೆಂಟ್ಸು ಸಹಿತ ಮಕ್ಕಳಿಗಾಗಿ ವೇಟ್ ಮಾಡ್ತಾಯಿದ್ರು. ನೋಡ್ರಿ, ಈ ರೀತಿ ಏನಪ್ಪ ಅಂತಂದ್ರೆ ಕಾಂಪಿಟೇಷನ್ ಇರ್ತೈತಿ. ಸೊ ಇನ್ನೂ ಗೆಸ್ಟ್ ಬಂದಿರಲಿಲ್ಲ. ಈ ಒಂದು ಫಂಕ್ಷನ್